ಕರ್ನಾಟಕ ತಮಿಳುನಾಡು ಮಧ್ಯೆ ಕಾವೇರಿ ಜಲ ವಿವಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಸೋಮವಾರಕ್ಕೆ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ಮುಂದೂಡಿದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಕರ್ನಾಟಕ ತಮಿಳುನಾಡು ವಾದವನ್ನ ಸುಪ್ರೀಂ ಕೋರ್ಟ್ ಆಲಿಸಿದೆ. ಕರ್ನಾಟಕ ತನ್ನ ರಾಜ್ಯದಲ್ಲಿ ಹೊಸ ಬೆಳೆಗಳಿಗೆ ನೀರನ್ನ ಹರಿಸಿದೆ, ಆದ್ರೆ ನಮಗೆ ಮಾತ್ರ ನೀರಿಲ್ಲ ಅಂತ ತಮಿಳುನಾಡು ಹೇಳ್ತಾ ಇದೆ. ತಮಿಳುನಾಡು ಪರ ಹಿರಿಯ ವಕೀಲ CS ವೈದ್ಯನಾಥನ್ ವಾದವನ್ನ ಮಂಡಿಸಿದ್ದಾರೆ. ತಮಿಳುನಾಡಿಗೆ ನೀರು ಹರಿಸ್ತಿದ್ದೇವೆ ಅಂತ ಕರ್ನಾಟಕ ಕೂಡ ಹೇಳಿದೆ. ಈವರೆಗೆ ನೀರು ಹರಿಸಿರುವಂತಹ ಮಾಹಿತಿಯನ್ನು ಕೂಡ ಸುಪ್ರೀಂ ಕೋರ್ಟ್ ಈ ಸಂದರ್ಭದಲ್ಲಿ ಕೇಳಿದೆ. ಈಗ ಸಮಸ್ಯೆ ಏನಿದೆ ಅಂತ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿದೆ. ಒಂದು ವೇಳೆ ಸಮಸ್ಯೆಗಳೇನಾದ್ರೂ ಇದ್ರೆ CWMA ಮುಂದೆ ಹೋಗಿ ಅದನ್ನ ಬಗೆಹರಿಸ್ಕೊಳ್ಳಿ. ಕರ್ನಾಟಕ ಮತ್ತು ತಮಿಳುನಾಡಿಗೆ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ಸೂಚನೆ ಇದು. ಸೊ ಅಲ್ಲಿಗೆ ಇಂದು ಮತ್ತು ನಾಳೆ CWRC ಜೊತೆಗೆ CWMA ಸಭೆ ಕೂಡ ಇದೆ. ಸಭೆಯ ಆದೇಶವನ್ನ ನೋಡಿಕೊಂಡು ಮುಂದಿನ ವಾರ ವಿಚಾರಣೆಯನ್ನ ಮುಂದುವರಿಸಬಹುದು. ಸುಪ್ರೀಂ ಕೋರ್ಟ್ಗೆ ತಮಿಳುನಾಡಿನ ಪರ ವಕೀಲರು ಈ ರೀತಿಯಾದಂತಹ ಒಂದು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಎರಡೂ ರಾಜ್ಯಗಳ ವಾದವನ್ನು ಆಲಿಸಿದಂತಹ ಸುಪ್ರೀಂ ಕೋರ್ಟ್ ಇದೀಗ ವಿಚಾರಣೆಯನ್ನ ಮುಂದೂಡಿದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ.